ನಮ್ಮಿಬ್ರು ಜಾತಕನು ನೋಡಿ ಪಂಚಾಂಗ ನೋಡಿ 25ನೇ ತಾರೀಕು 9:45 ಒಳ್ಳೆ ಮುಹೂರ್ತ ಇದೆ ಅಂತ, ಆ ಟೈಮಿಗೆ ನಮ್ ಶೋಭನ ನಡೆದ್ರೆ ವಂಶೋದ್ಧಾರಕ ಹುಡ್ತಾನೆ ಅಂತ ಪುರೋಹಿತರು ಹೇಳಿದಾರಲ್ವಾ. ಅದಕ್ಕೆ ಸರ್ 25 ಅಂತ ಒತ್ತಿ ಹೇಳಿದ್ದು. ಈಗ ಅರ್ಥ ಆಯ್ತಲ್ವಾ? ಆದ್ರೂ ಸಂಕ್ರಾಂತಿಗೆ ಮಾಡ್ಬೇಕಾದ ಪೂಜೆಗೆ ಶ್ರೀರಾಮನವಮಿಗೆ ರೆಡಿ ಮಾಡ್ಕೊಂಡಾಗೆ ಯಾವಾಗ್ಲೂ ರಾತ್ರಿ ನಡೆಯೋ ಕಾರ್ಯಕ್ಕೆ ಬೆಳಗಿಂದನೇ ತಯಾರಿ ಮಾಡ್ಕೊಳ್ಳೋದು ಅಗತ್ಯನ ಸರ್. ಜೂನಿಗೆ ಹೀಗಲ್ಲ. ನಿನ್ ಫಸ್ಟ್ ನೈಟ್ ಹೇಗಾಗಿತ್ತು ನಾಣಿ? ಈಗ ಸ್ವೀಟ್ ಮೆಮೊರೀಸ್ ನೆನಪು ಮಾಡ್ಕೊಳ್ಳೋದು ಅಗತ್ಯನ ಸರ್. ನಾಚ್ಕೋಬೇಡ ನಾಣಿ, ಅಸಹ್ಯವಾಗಿದೆ. ನಾಣಿ ಹೇಳ್ತಾ ಇರೋದು ಸರಿಯಾಗೇ ಇದೆಯಲ್ಲ ಜೈ. ಸಂಜೆವರೆಗೂ ಸುಮ್ನೆ ಮನೇಲಿದ್ದು ಏನ್ ಮಾಡ್ತೀಯಾ? ನೀನು ಅಜ್ಜಿ ಆಫೀಸ್ಗೆ ಹೋಗಿ ಒಂದ್ಸಲ ಸ್ಟಾಫ್ ನೋಡ್ಕೊಂಬ. ಡ್ಯಾಡಿ, ಸ್ಟಾಫ್ ಏನಾದ್ರೂ ನನ್ನ ದರ್ಶನಕ್ಕಾಗಿ ಲೈನಲ್ಲಿ ಕಾಯ್ತಿರ್ತಾರೆ ಅನ್ಕೊಂಡಿದ್ರಾ? ಆಫೀಸಿಂದ ನೀನ್ ಮನೆಗ್ ಬರೋದ್ರಲ್ಲಿ ಎಲ್ಲಾ ಏರ್ಪಾಡು ಮಾಡಿರ್ತೀವಪ್ಪ. ನಾನ್ ಮನೇಲಿದ್ರೆ ಇವ್ರಿಗೇನ್ ಪ್ರಾಬ್ಲಮ್ಮು? ಮನೆ ಎಷ್ಟು ಮುಖ್ಯನೋ ಆಫೀಸ್ ಕೆಲ್ಸನೋ ಅಷ್ಟೇ ಮುಖ್ಯ ಯಜಮಾನ್ರೆ. ಬಂಗಾರ, ನೀನು ಹೀಗಂದ್ಯಾ? ಹೋಗ್ಬಾರೋ, ನಡೆಯುತ್ತೋ ಇಲ್ವೋ ಗೊತ್ತಿಲ್ದಿರೋ ಶೋಭನಕ್ಕೆ ನಿನ್ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು? ಹೋಗು. ಚಂದ್ರಿಕಾ, ಏನದು ಅಪಶಕುನದ ಮಾತುಗಳು? ಎಲ್ಲ ಶುಭ ಶಕುನ ಇದ್ದಾಗ ಶೋಭನ ಆಯ್ತಾ ಅಜ್ಜಿ? ಎಷ್ಟು ಸಲ ಮುಹೂರ್ತ ಇಡ್ಲಿಲ್ಲ, ಎಷ್ಟು ಸಲ ನಿಂತು ಹೋಗ್ಲಿಲ್ಲ. ಆದ್ರೂ ನಮ್ಮ ಮಾತಲ್ಲಿ ನಿಮ್ಗೆ ಅಪಶಕುನ ಕಾಣಿಸುತ್ತೆ ಹೊರತು ಮನುಷ್ಯನ ರೂಪದಲ್ಲಿ ಮನೆಗ್ ಕಾಲಿಟ್ಟಿರೋ ಅಪಶಕುನ ಕಾಣಿಸೋದಿಲ್ವಲ್ಲ. ಚಿಕ್ಕಮ್ಮ, ನೀವ್ ಈ ಮಾತನ್ನ ಯಾರಿಗೆ ಹೇಳಿದಿಂದ ನನ್ಗೆ ಅರ್ಥ ಆಯ್ತು. ಆದ್ರೆ ನಿಮಗೆ ಗೊತ್ತಿಲ್ದಿರೋ ವಿಷಯ ಏನಂದ್ರೆ, ಇವತ್ ನಡಿಬೇಕಾಗಿರೋ ನಮ್ ಶೋಭನ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಅಷ್ಟು ಗ್ಯಾರಂಟಿ ಹೇಗೆ ಹೇಳ್ತೀಯ ಜೈ? ಏನೋ ಪರಿಸ್ಥಿತಿನೇ ನಿನ್ ಫ್ರೆಂಡ್ ಅನ್ನೋ ಹಾಗೆ. ಫ್ರೆಂಡ್ಸ್ ಯಾರು ಎನಿಮಿಸ್ ಯಾರು ಅಂತ ನಂಗೆ ಗೊತ್ತು ಮಾವ. ಫ್ರೆಂಡ್ಸ್ ನ ಹೇಗ್ ಖುಷಿ ಪಡಿಸ್ಬೇಕೋ ಹಾಗೆ ಶತ್ರುಗಳನ್ನ ಹೇಗ್ ಮಣ್ಣು ಮುಗಿಸ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ನಡೆದಿದ್ದೆ ಒಂಥರ, ಇನ್ ಮುಂದೆ ನಡೆಯೋದೇ ಒಂಥರ. ನನಗೂ ನಿತ್ಯನ್ ಮಧ್ಯೆಗೂ ಅಡ್ಡ ಬರೋರ್ಗೆ ಎಷ್ಟೇ ಪ್ಲಾನ್ ಮಾಡಿದ್ರು ಅದನ್ನೆಲ್ಲ ನಾಶ ಮಾಡಿ ನಮ್ ಫಸ್ಟ್ ನೈಟ್ ನ ಪಾಸ್ ಮಾಡ್ಕೊಳ್ಳೋದಿದ್ರೆ ನಾನು ಸೂರ್ಯ ವಂಶದ ಜೈ ಸೂರ್ಯನೇ ಅಲ್ಲ. ಸಂಕಲ್ಪ ಒಳ್ಳೇದೇ ಆಗಿದ್ರೆ ಪ್ರಕೃತಿಯಲ್ಲಿರೋ ಎಲ್ಲಾ ಶಕ್ತಿನೂ ಸಹಾಯ ಮಾಡುತ್ತಂತೆ. ನೀವ್ ಇನ್ನಾಗ್ತೀರಿ ಸರ್. ಥ್ಯಾಂಕ್ ಯು ನಾಣಿ. 10 ಮಿನಿಟ್ಸ್ ಅಲ್ಲಿ ರೆಡಿಯಾಗಿ ಬರ್ತೀನಿ. ಕಾರ್ ರೆಡಿ ಮಾಡು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ಯಾವ ಧೈರ್ಯದಿಂದ ಅವ್ನು ತೊಡೆ ತಟ್ತಿರೋದು? ತೊಡೆ ತಟ್ಟಿದ್ರು ತಲೆ ಚೇಸ್ಕೊಂಡ್ರು ಹಣೆಲಿ ಬರ್ದಿರ್ಬೇಕು. ಎಷ್ಟು ಹೊಂಡ ತೋಡಿದ್ರು ಉಪಯೋಗ ಇಲ್ಲ. ಜೈ ಹೊಂಡ ತೋಡೋನಲ್ಲ, ಸತ್ಯ ಹೇಳೋನು. ಅವನ್ ಹೇಳೋದನ್ನೇ ಮಾಡೋದು. ಜನಾರ್ದನ್, ಕಲ್ಪನಾ, ಅಜ್ಜಿ ರಾತ್ರಿ ನಡೆಯೋ ಕಾರ್ಯಕ್ಕೆ ಯಾವ ತೊಂದ್ರೆನೂ ಬರದೇ ಇರೋ ಹಾಗೆ ಆಯ್ತು ಅಜ್ಜಿ. ಗಂಗಾ, ಗಂಗಾ ನನ್ ಮಾಮ್ ಮಗಳ. ಗಂಗಾ ನನ್ ಜೊತೆ ಹುಟ್ಟಿರೋ ತಂಗಿನ. ನಾವು ಟ್ವಿನ್ಸ್. ಜೋ, ಗಂಗಾ ಯಾರು ಅಲ್ಲ, ನನ್ ಸಿಸ್ಟರೇ. ನಾವಿಬ್ರು ಅಕ್ಕ ತಂಗಿನೇ. ಅದಕ್ಕೆ ಅವಳು ನನ್ನ ಹಾಗಿರೋದು. ಅದಕ್ಕೆ ಅವಳಿಗೆ ಮಾಮ್ ಇಂಟೆಲಿಜೆನ್ಸ್ ಇದೆ.
ಅಯ್ಯೋ ಜೋ, ಇಷ್ಟು ದಿನ ನಾನು ಮಾಮ್ ಜೊತೆ ಫೈಟ್ ಮಾಡಿದ್ದು ನನ್ ತಂಗಿಗೋಸ್ಕರನಾ? ನನ್ ತಂಗಿ ಸಾವಿಗೋಸ್ಕರನಾ? ನನ್ ಕೈಯಾರೇನೆ ನನ್ ತಂಗಿನ ನಾನೇ ಸಾಯ್ಸಕ್ ಹೊರಟಿದ್ನಾ? ನೋ, ನಾನು ಎಂತ ತಪ್ಪು ಕೆಲಸ ಮಾಡ್ತಿದ್ದೆ. ಛೇ, ನನ್ ಜೊತೆಗೆ ಮಾಮ್ ಗರ್ಭನ, ಮಾಮ್ ರಕ್ತ ಮಾಂಸನ ಹಂಚ್ಕೊಂಡು ಹುಟ್ಟಿರೋ ನನ್ ತಂಗಿ ಸಾವನ್ನೇ ನಾನ್ ಬಯಸ್ಬಿಟ್ಟೆ. ನೋ ನೋ, ಹಾಗಾಗೋಗ್ ಬಿಡ್ಬಾರ್ದು. ನೋ, ನನ್ ತಂಗಿ ಬದುಕ್ಬೇಕು, ನನ್ ತಂಗಿ ಬದುಕ್ಬೇಕು. ಅದನ್ನೇ ಅಲ್ವಾ ಮಾಮ್ ಕೂಡ ಹೇಳ್ತಿರೋದು. ಗಂಗಾ ಬದುಕ್ಬೇಕು ಅಂದ್ರೆ ಈ ಶೋಭನ ನಡಿಬಾರ್ದು. ನೋ, ನಾನೇ ತಡಿಬೇಕು. ಫಸ್ಟ್ ನೈಟ್ ನ ತಡಿಬೇಕು. ಮೋಸ ಕಪಟ ಗೊತ್ತಿಲ್ದಿರೋ ಅಮಾಯಕ ಜನ್ಮ ತಲೆಮಾರಿನ ಕೋಪಕ್ಕೆ ಬಲಿಯಾಗ್ತಿದೆ. ವಿಧಿ ಬದಲಾಗಲ್ಲ, ಹಸ್ತಗೀತೆ ಬದಲಾಗಲ್ಲ. ತುಳಸಿ, ಇವತ್ತು ಗಂಗಾಕ್ಕೆ ಮೊದಲನೇ ರಾತ್ರಿ. ಅದ್ ನಡೆದ್ರೆ ಗಂಗಾನ ಶಾಪ ಬೇಟೆ ಆಡುತ್ತೆ. 4 ದಿನದ ನಂತರ ಒಬ್ರಿಗೆ ಸಾವು ಬರುತ್ತೆ ಅಂತ ಬೈರಾಗಿ ಹೇಳಿದ್ದು ಗಂಗಾ ಬಗ್ಗೆನೇ ಆಗಿರುತ್ತೆ. ಇವತ್ತು ನಾಳೆ ನಾಡಿದ್ದು ಆ 3 ದಿನ ನಡೆದ್ರೆ 4ನೇ ದಿನದಿಂದ ಗಂಗಾ ಶಾಪಗ್ರಸ್ತೆ ಅಲ್ವಾ ತುಳಸಿ? ನನ್ ಗಂಗಾನ ಕಾಪಾಡ್ಕೋಬೇಕು. ಈಗ್ಲೇ ಅವಳಿಗೆ ನಿಜ ಹೇಳ್ಬಿಡ್ತೀನಿ. ನೀನು ನನ್ ಮಗಳೇ ಅಂತ, ನಾನು ನಿನ್ ಹೆತ್ತ ಅಮ್ಮ ಅಂತ ಗಂಗಾಗೆ ನಿಜ ಹೇಳ್ತೀನಿ. ಅಮ್ಮ, ಈಗ ಬೇಡಮ್ಮ. ಗಂಗಾಗಿನ್ನೂ ನಿಮ್ಮೇಲಿನ ಕೋಪ ಕಮ್ಮಿ ಆಗಿಲ್ಲ. ಈ ಸಮಯದಲ್ಲಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮನ್ನ ಅಪಾರ್ಥ ಮಾಡ್ಕೋತಾಳೆ. ಮತ್ತೆ ಹೇಗೆ ತುಳಸಿ? ಗಂಗಾನ ಹೇಗ್ ಕಾಪಾಡ್ಕೊಳ್ಳೋದು? ಅವಳನ್ನ ಹೇಗ್ ಉಳಿಸ್ಕೊಳ್ಳಿ? ಹೋಗ್ಲಿ ಶೋಭನ ಆದ್ರೂ ನಿಲ್ಸು ಅಂತ ನೀನೇ ಗಂಗಾಗ್ ಹೇಳ್ತೀಯಾ? ನೀನ್ ಹೇಳಿದ್ರೆ ಅವಳು ಕೇಳ್ತಾಳೆ. ಹಾ, ಹೇಳ್ತೀನಮ್ಮ, ಹೇಳ್ತೀನಿ. ನಿಜವಾಗ್ಲೂ ಗಂಗಾ ನನ್ ಮಾತ್ ಕೇಳ್ತಾಳೆ. ಹೋಗು ತುಳಸಿ, ಈಗ್ಲೇ ಗಂಗಾಗ್ ಹೇಳಿ ಒಪ್ಸು. ಹೋಗು ಹೋಗು. ಗಂಗಾ ನಿನ್ ತಂಗಿ ಅಂತ. ಏನ್ ಹೇಳ್ದೆ? ಜೈನ ಲವ್ ಮಾಡ್ತೀನಿ ಅಂತ. ನಿಜನೇ ಅಲ್ವಾ? ಜೈನ್ನ ನಾನು ಲವ್ ಮಾಡ್ತೀನಲ್ಲ. ಆದ್ರೆ ಗಂಗಾ ನಿನ್ ತಂಗಿ ಅಂತ, ಅವಳನ್ನ ಕಾಪಾಡ್ಬೇಕು ಅಂತ ಏನೇನೋ ಹೇಳ್ದೆ. ಅವಳು ನನ್ ತಂಗಿ ಅಂತ ನಂಗೆ ಗೊತ್ತಾಯ್ತು. ಆದ್ರೆ ಜೈ ನನ್ ಪ್ರಾಣ ಅಂತ ನಂಗೆ ಯಾವತ್ತೂ ಗೊತ್ತಲ್ಲ. ತಂಗಿ ಬೇಕಾ ಪ್ರಾಣ ಬೇಕಾ ಅಂತ ಕೇಳಿದ್ರೆ ಪ್ರಾಣನೇ ಬೇಕು ಅಂತೀನಿ. ಆ ಪ್ರಾಣನೇ ಇಲ್ದಿದ್ರೆ ನಾನು ಬದುಕಲ್ವಲ್ಲ. ಜೈ ಜೊತೆ ಫಸ್ಟ್ ನೈಟ್ ಆದ್ರೆ ಗಂಗಾ ಕೂಡ ಬದುಕಲ್ವಲ್ಲ. ಹೋದ್ರೆ ಹೋಗ್ಲಿ, ಅಕ್ಕಂಗೋಸ್ಕರ ಅಷ್ಟಾದ್ರೂ ತ್ಯಾಗ ಮಾಡಲ್ವಾ? ಅಂಡ್ ಅವಳು ನನ್ನ ತಂಗಿ ಅಂದ್ರೆ ಯಾಕೋ ನನ್ಗೆ ಕನೆಕ್ಟೇ ಆಗ್ತಿಲ್ಲ ಜೋ. ನಾವು ಒಟ್ಟಿಗೆ ಹೊಟ್ಟೆಲಿರ್ಬೋದು, ಒಟ್ಟಿಗೆ ಹುಟ್ಟಿರ್ಬೋದು, ಆದ್ರೆ ಒಟ್ಟಿಗೆ ಬದುಕಲಿಲ್ವಲ್ಲ. ಅವಳ ಜೊತೆ ನನಗೆ ಯಾವ ತರ ಬಾಂಡಿಂಗ್ ಇಲ್ವೇ. ಅವಳು ನನಗೆ ಕೆಲ್ಸದವಳ ಹಾಗೆ ಕಾಣಿಸ್ತಾಳೆ. 9 ತಿಂಗಳು ಹೊತ್ತಿದ್ದಕ್ಕೆ ನನ್ ಮಾಮ್ಗೆ ಗಂಗಾ ಮೇಲೆ ಪ್ರೀತಿ ಉಕ್ಕಿ ಹರಿತೇನೋ. ತಾಯಿ ಪ್ರೀತಿ ಕರುಳಿನ ಸಂಕಟ ಅಂತ ಅದೇನೋ ಹೇಳಿದ್ಲಲ್ಲ, ಆ ರೀತಿ ಫೀಲಿಂಗ್ಸ್ ನನಗೆ ಯಾಕಿರುತ್ತೆ?
ಗಂಗಾ ಮೇಲೆ ನನ್ಗೆ ಯಾವ ಫೀಲಿಂಗ್ಸು ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಇಷ್ಟು ವರ್ಷ ಅವಳು ನನ್ಗೋಸ್ಕರ ಹುಡ್ತೋಳು ಅಂದ್ಕೊಂಡೆ. ನನ್ ಜೊತೆಗೆ ಹುಡ್ತೋಳು ಅಂತ ಗೊತ್ತಾಗಿ ಅವಳ ಮೇಲೆ ನಂಗೆ ಏನೇನೋ ಹಕ್ಕು ಅಧಿಕಾರ ಸಿಕ್ಕಿರೋ ಹಾಗಿದೆ. ನಂಗೋಸ್ಕರ ಅವಳನ್ನ ಹೇಗಾದ್ರೂ ಯೂಸ್ ಮಾಡೋ ಧೈರ್ಯ ಬಂದಿದೆ. ಅವಳು ನನ್ ವಸ್ತು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ತೀರಾ ಇಷ್ಟೊಂದು ಮಟೀರಿಯಲಿಸಮ್ ನಿತ್ಯ. ಇನ್ನೇನ್ ಮಾಡ್ಲಿ? ಅದನ್ ಬಿಟ್ಟು ಗಂಗಾಗೆ ಜೈನ ಬಿಟ್ಕೊಡ್ತೀನಿ ಅನ್ಕೊಂಡ್ಯಾ? ನೆವರ್. ಜೈ ನನ್ಗೆ ಬೇಕು, ನಂಗೆ ಜೈಯೇ ಬೇಕು. ಅರ್ಥ ಆಯ್ತಾ? ಜೈ ನನ್ಗೆ ಬೇಕು ಅಂದ್ರೆ ಗಂಗಾಗೆ ಬೇಡ ಅಂತ. ನಂಗೆ ಜೈಯೇ ಬೇಕು ಅಂದ್ರೆ ನಂಗೆ ಗಂಗಾ ಬೇಡ ಅಂತ. ಸೊ ಈ ವಿಷಯನ ನಾನು ಇಲ್ಲೇ ಮರಿತಾ ಇದ್ದೀನಿ ಅಂತ ನೀನ್ ಕೂಡ ಮರ್ತು ಬಿಡು. ಮತ್ತೆ ಸಿಸ್ಟರ್ ಸೆಂಟಿಮೆಂಟ್ ಅಂತ ಅದಂತ ಇದಂತ ಆಯಿಂಟ್ಮೆಂಟ್ ಹಚ್ಚಬೇಡ. ನಡಿ. ಫಸ್ಟ್ ನೈಟ್ ಹೇಗ್ ತಡೀಲಿ? ಏನು ಮಾಮ್, ಶೋಭನಾನ ಹೇಗ್ ತಡೀಲಿ ಅಂತ ತಲೆ ಚಚ್ಕೊಳ್ತಾ ಇದ್ಯಾ? ಯೋಚನೆ ಮಾಡಿ ಮಾಡಿ ತಲೆ ಬಿಸಿ ಆಗಿದ್ಯಾ? ಕಾಫಿ ಕುಡಿ ಮಾಮ್. ಮಾಮ್ ಕೂತ್ಕೋ. ಏನಾದ್ರೂ ಥಾಟ್ ಬಂತ ಮಾಮ್? ಬರ್ಲಿಲ್ವಾ? ಕಾಫಿ ಕುಡಿ ಮಾಮ್. ಎಷ್ಟೋ ಐಡಿಯಾ ಬರುತ್ತೆ, ಕುಡಿ. ಬರ್ದೇ ಇದ್ರೆ ಹೇಳು ಮಾಮ್, ನಾನೇ ಏನಾದ್ರೂ ಪ್ಲಾನ್ ಹೇಳ್ತೀನಿ. ಫಸ್ಟ್ ನೈಟ್ 9:45ಗೆ, ಈಗ 7:30. ಇನ್ನು 2 ಅವರ್ಸ್ ಮೇಲೆ ಟೈಮ್ ಇದೆ. ಏನಾದ್ರೂ ಥಾಟ್ ಬರ್ದೇ ಇರಲ್ಲ. ಆದ್ರೂ ದಿ ಗ್ರೇಟ್ ರೂಪಾ ಶ್ರೀನಿವಾಸಿಯಲ್ಲಿ ಯೋಚನೆ ಬರ್ತಿಲ್ಲ ಅಂದ್ರೆ ಏನು? ಏನೋ ಪ್ಲಾನ್ ಮಾಡೇ ಇರ್ತ್ಯಾ ಅಲ್ವಾ? ಈ ಹೂವಿನ ಸುವಾಸನೆ ಹಾಗೆ ನಮ್ ಪ್ರೀತಿ ಸುಗಂಧದಿಂದ ಕೂಡಿದೆ. ಈ ಹೂವಿನ ಅಂದನ ಇವತ್ತು ನಿಮ್ ಶೋಭನ ನಡೆಯಲ್ಲ ಸರ್. ನಾಣಿ, ಸಾರಿ. ನೀನ್ ಮನುಷ್ಯನ ಇಲ್ಲ ಮೃಗನ? ಅದು ಬಾಯ ಇಲ್ಲ ಇನ್ನೇನಾದ್ರೂನ? ಫಸ್ಟ್ ನೈಟ್ ನಡೆಯಲ್ಲ ಅಂತೀಯಲ್ಲ? ಮತ್ ಇನ್ಯಾಕ್ ಸಾರಿ ಇಲ್ಲಿ ಯಾಗು? ಮತ್ತಿನೇನ್ ಸರ್, ಬೇಗ ಬ್ರಷ್ ಆಗಿ ನೀವು ರೆಡಿ ಆಗ್ಬೇಕಲ್ವಾ? ಒಂದ್ ಕಡೆ ಮುಹೂರ್ತಕ್ಕೆ ಟೈಮ್ ಆಗ್ತಿದ್ರೆ ನೀವಿಲ್ಲಿ ಕವಿತೆ ಹೇಳ್ತಾ ನಿಂತಿದ್ದೀರಿ. ನೀವು ಬೇಗ ಹೋಗಿ ರೆಡಿಯಾಗಿ ಬನ್ನಿ ಸರ್. ಓಕೆ.
10 ಮಿನಿಟ್ಸ್ ಅಲ್ಲಿ ರೆಡಿಯಾಗಿ ಬರ್ತೀನಿ ಚೀನಾ. ಗುಡ್ ನೈಟ್ ಸರ್. ಸಾರಿ, ಫಸ್ಟ್ ನೈಟ್ ಸರ್. ನಾನು ಹೋಗಿ ಬರ್ತೀನಿ ಮೇಡಮ್. ಜನಾರ್ದನ್, ಎಲ್ಲ ಏರ್ಪಾಡು ಮಾಡಿದ್ಯಾ ಅಲ್ವಾ? ಆಗಿದೆ ಅಜ್ಜಿ. ಬಾಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ಕೋ. ಟೈಮ್ ಆಗ್ತಿದ್ರು ರೂಪ ಇನ್ನ ಬರ್ಲೇ ಇಲ್ವಲ್ಲ? ಬರ್ತಾಳೋ ಇಲ್ವೋ ನನ್ಗೂ ಡೌಟೇ. ಬರ್ದೇ ಇರಲ್ಲ. ಬಂದು ಹೇಗಾದ್ರೂ ಫಸ್ಟ್ ನೈಟ್ ತಡೆದೇ ತಡಿತಾಳೆ. ನೋಡೋಣ, ಅವರೇ ಬರ್ತಾರೋ ಇಲ್ಲ ಇನ್ಯಾರನ್ನಾದ್ರೂ ಕಳಿಸ್ತಾರೇನೋ. ಅಮ್ಮನ ಹೇಗಾದ್ರೂ ಮಾಡಿ ಎಪ್ಸಮ್ಮ. ನಡೆಯೋ ಅಪಾಯನ ತಪ್ಪಿಸ್ಬೇಕು. ತಡಿಬಾರ್ದು ಅಂತಾನೆ ಅಲ್ವಾ ನನ್ ಮಾಮ್ನ ನಾನು ನಿದ್ರೆ ಮಾಡ್ಸಿದ್ದು. ಈಗ ನೀನು ನಾನು ಮಾತ್ರ ಅಲ್ಲ, ಆ ದೇವ್ರ ಬಂದು ಎಪ್ಸಿದ್ರು ನನ್ ಮಾಮ್ ಹೇಳಲ್ಲ. ಆದ್ರೂ ನಿನ್ ಮಗ್ಳಿಗೋಸ್ಕರ ನನ್ ಮಾಮ್ ಯಾಕೆ ಎದ್ದೇಳ್ಬೇಕು? ಯಾಕೆ ಒದ್ದಾಡ್ಬೇಕು? ಗಂಗಾನ ಹೆತ್ಲಾ, ಬೆಳ್ಸದ್ಲ, ದೊಡ್ಡೋಳ್ ಮಾಡದ್ಲ? ಅದೆಲ್ಲ ಮಾಡಿದ್ದು ನೀನು. ಕೈಲಾದ್ರೆ ಹೋಗಿ ಆ ಶೋಭನನ ನಿಲ್ಸು. ಅದ್ ಹಾಗಲ್ಲಮ್ಮ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾಯಿ ತರ ಕೂಗ್ತಿದ್ಯಲ್ಲ, ಹೋಗು ಹೋಗು ಹೊರಗೆ. ಅಮ್ಮ ಪ್ಲೀಸ್ ಅಮ್ಮ, ಕೈ ಮುಗಿತೀನಿ, ಅರ್ಥ ಮಾಡ್ಕೋ. ಬಾಯಲ್ಲಿ ಹೇಳಿದ್ರೆ ಕೇಳಲ್ವಾ ನೀನು? ನಡಿಯೇ ನಡಿಯೇ ಆಚೆ. ಏಯ್, ನಡಿಯೇ ನಡಿಯೇ. ನಿಮ್ಮಮ್ಮ ನೆಪ್ಸಮ್ಮ. ಏಯ್, ನಿತ್ಯ ಬೇಡ ನಿತ್ಯ. ಈ ಟೈಮಲ್ಲಿ ಯಾರ ಫೋನ್ ಇದು? ಅಬ್ಬಾ, ಫಸ್ಟ್ ನೈಟ್ ರೂಮ್ ಅಲ್ಲಿ ಫೋನ್ ಇಟ್ಟಿದ್ಯಾರು? ನಾನೇ ಇಟ್ಟೆ. ಯಾರೋ ನೋಡ್ತೀನಿ ರೀ. ಯಾಕೆ? ಸ್ವಿಚ್ ಆಫ್ ಮಾಡು. ಮಾತಾಡಿ ಆಫ್ ಮಾಡ್ತೀನಿ. ಬೇಡ ಬಂಗಾರ, ಪ್ಲೀಸ್ ಸ್ವಿಚ್ ಆಫ್ ಮಾಡು. ಸರಿ. ಅಮ್ಮ ಫೋನ್ ಮಾಡ್ತಿದ್ದಾಳಲ್ಲ, ಯಾಕೆ ಮಾಡಿದ್ದಾಳೆ? ಹಲೋ. ಸ್ವಿಚ್ ಆಫ್ ಮಾಡು ಅಂದ್ರೆ ರಿಸೀವ್ ಮಾಡ್ತೀಯಲ್ಲ, ಯಾರದು? ಹಲೋ ಅಮ್ಮ. ಅಮ್ಮ ಫೋನ್ ಮಾಡಿ ಮಾತಾಡ್ತಿಲ್ವಲ್ಲ? ಅಮ್ಮ, ಆ ಕಡೆ ಹೋಗಮ್ಮ. ಹಲೋ, ಏನ ಆ ಶಬ್ದ? ಅಮ್ಮ, ಅಮ್ಮ ಕೇಳ್ತಿದ್ಯಾ? ಅಮ್ಮ, ಏನಾಯ್ತು ನಿತ್ಯ? ಅಮ್ಮ ಕೇಳಿಸ್ತಿದ್ಯಾ? ಅಮ್ಮ, ಹಲೋ. ನಿತ್ಯ ಏನಾಯ್ತು? ಹಲೋ. ಎದ್ಯಾ ಮಾಮ್? ಗುಡ್ ಮಾರ್ನಿಂಗ್. ಬೆಳಗಾಗಿದೆ. ಹಾ. ಅವ್ರ ಫಸ್ಟ್ ನೈಟ್ ಆಗಿರುತ್ತೆ. ಗಂಗಾ
ಗಂಗಾಗೆ ಗಂಗಾಗೆ ಹಾ ಹಾ ಗಂಗಾಗೆ ಅಯ್ಯೋ ಗಂಗಾ ಸ್ಟಾಪ್ ಮಾಮ್. ಫಸ್ಟ್ ನೈಟ್ ನಡಿಲಿಲ್ಲ, ನಿಂತೋಯ್ತು. ಎಸ್ ಮಾಮ್, ನೀನೇ ಗೆದ್ದಿದ್ದು. ಶೋಭನಾ ನಿಂತೋಯ್ತು. ತಾಯಿ ಪ್ರೀತಿ ನಿಲ್ಸ್ಬಿಡ್ತು. ತಾಯಿ ಪ್ರೀತಿಗೆ ಇಷ್ಟು ಪವರ್ ಇರತ್ತೆ ಅಂತ ನಂಗೆ ಇಲ್ಲಿ ತನಕ ಗೊತ್ತಿರ್ಲಿಲ್ಲ. ತಮ್ಮ ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ರಕ್ತ ಮಾಂಸ ಹಂಚಿರೋ ಮಗುಗೋಸ್ಕರ ತಾಯಿ ತನ್ನ ಪ್ರಾಣ ಕೂಡ ಲೆಕ್ಕಕ್ಕಿಡಲ್ಲ ಅಂತ ನನಗಂತೂ ಗೊತ್ತೇ ಇರ್ಲಿಲ್ಲ. ನಿತ್ಯಾಗೆ ನಿಜ ಗೊತ್ತಾಗೋಯ್ತಾ? ಗಂಗಾ ಅವಳ ಸ್ವಂತ ಸಿಸ್ಟರ್ ಅಂತ ಗೊತ್ತಾಗೋಯ್ತಾ? ಗಾಬ್ರಿ ಬೇಡ ಮಾಮ್, ಇದೆಲ್ಲ ನಿನ್ ಬಗ್ಗೆ ಹೇಳಿಲ್ಲ. ಗಂಗಾನ ಹೆತ್ತು ಬೆಳ್ಸಿರೋ ತುಳಸಿ ಬಗ್ಗೆ ಹೇಳಿದ್ದು. ಶೋಭನಾ ಹೇಗಾದ್ರೂ ನಿಲ್ಬೇಕು ಅಂತ, ಗಂಗಾ ಬದುಕ್ಬೇಕು ಅಂತ ಆ ತುಳಸಿ ತನಗೆ ತಾನೇ ಆಕ್ಸಿಡೆಂಟ್ ಮಾಡ್ಕೊಂಡು ಹಾಸ್ಪಿಟಲ್ ಪಾಲಾದ್ಲು. ಗಂಗಾ ಫಸ್ಟ್ ನೈಟ್ ನ ನಿಲ್ಸಿ ತಾಯಿನ ನೋಡಕ್ಕೆ ಅಂತ ಓಡ್ಕೊಂಡು ಹೋದ್ಲು. ಥ್ಯಾಂಕ್ ಯು ತುಳಸಿ. ನೀನ್ ನಿಲ್ಲಿಸ್ತೀಯ ಅಂದ್ಕೊಂಡ್ರೆ ಆ ತುಳಸಿ ನಿಲ್ಸಿದ್ಲು. ಆದ್ರೆ ಇವತ್ತ್ಯಾರು ತಡಿತಾರೆ ಮಾಮ್? ನಿನ್ನಿಂದ ತುಳಸಿಗೆ ಆಕ್ಸಿಡೆಂಟ್ ಆಗಿದ್ದು ಅಂತ ಜೈ ಗಂಗಾ ನಂಬ್ತಿದ್ದಾರೆ. ಅವರಿಬ್ರಿಗೆ ನಿನ್ ಮೇಲೆ ಕುತ್ಕೆ ತನಕ ಕೋಪ ಇದೆ. ನಿನ್ ಮೇಲೆ ವಿನ್ ಆಗೋಕ್ಕಾದ್ರೂ ಇವತ್ ರಾತ್ರಿಗೆನೆ ಅವರು ಫಸ್ಟ್ ನೈಟ್ ಮಾಡ್ಕೋತಾರೆ. ನೀನ್ ಕೂಡ ಅದನ್ನ ತಡಿಯೋಕೆ ಏನೋ ಒಂದು ಪ್ರಯತ್ನ ಮಾಡ್ತೀಯ ಅನ್ಕೋ. ಆದ್ರೆ ಈ ಸಲ ನಿನ್ನ ತಡಿಯಲ್ಲ ಮಾಮ್. ಹಾಗಂತ ನಿನ್ ಜೊತೆ ಯುದ್ಧ ನಿಲ್ಸಿ ಸಂಧಾನಕ್ ಬಂದೆ ಅನ್ಕೊಂಡ್ಯಾ? ನಮ್ ವಾರ್ ಸ್ಟಿಲ್ ಕಂಟಿನ್ಯೂ. ಆಗ್ಲಿಲ್ವಾ? ಮತ್ತೆ ಈ ಮಾತನ್ನ ನನಗೆ ಮೊದ್ಲೇ ಯಾಕೆ ಹೇಳಲಿಲ್ಲ? ಹೇಳೋ ಚಾನ್ಸ್ ನೀನೆಲ್ಲಿ ಕೊಟ್ಟಿಯಪ್ಪ ನಾಣಿ? ಬೇಡ ಅಂದ್ರೆ ಕೇಳಿದ್ಯಾ? ನಾವ್ ಯಾಕೆ ಡಲ್ ಆಗಿದ್ದೀವಿ ಅಂತ ನಿನ್ಗೆ ಅರ್ಥ ಆಗ್ಲಿಲ್ವಾ? ಶೋಭನಾ ಆಗಿದ್ರೆ ಖುಷಿಯಾಗಿರ್ತಿದ್ವಿ. ಆಗಿಂದ ಜೈನ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಾನೆ ಇದೀನಿ. ಅವ್ರನ್ನ ಮಾತಾಡ್ಸ್ಬೇಡಿ ಅಂತ ನಾನು ಹೇಳಿದ್ದೆ. ಇಷ್ಟು ಜನ ಹೇಳಿದ್ರು ನನ್ನ ತಲೆಗೆ ಹೋಗ್ಲಿಲ್ಲ. ಬೆಳಿಗ್ಗೆನೆ ನಾನು ಮೀನಾಕ್ಷಿ ಮಾಡಿರೋ ಟಿಫನ್ ತಿಂದೆ ಬಂದು ತಂಗಳನ್ನ ತಿಂದಂಗಾಯ್ತು. ಅದ್ ಸರಿ, ಫಸ್ಟ್ ನೈಟ್ ಯಾಕಾಗ್ಲಿಲ್ಲ? ನಿನ್ನೆ ಹೇಗೋ ನಿಂತೋಯ್ತು, ಇವತ್ತು ಎಂತ ಪರಿಸ್ಥಿತಿನೂ ನಿಲ್ಲಲ್ಲ ಅಂತ ಆ ರೂಪಾಗ ಹೋಗಿ ಹೇಳು ನಾಣಿ. ಯಾಕೆ ಅವ್ರ ಕೈಲೂ ಕಜಾಯ ತಿನ್ನಕ? ಇವತ್ತು ಅದ್ ಯಾರು ತಡಿತಾರೋ ನಾನು ನೋಡ್ತೀನಿ. ನಮ್ಮ ಮಧ್ಯ ಆ ದೇವ್ರು ಬಂದ್ರು ಸರಿ, ಅವನ್ಗಿದೆ. ಐರನ್ ಲೇಡಿ ಅಲ್ವಾ, IQ ಚೆನ್ನಾಗಿರೋಳಲ್ವಾ. ಸೊ ನಿನ್ಗಿದೊಂದು ಚಾಲೆಂಜ್ ಮಾಮ್. ನಿನ್ ಇಂಟೆಲಿಜೆನ್ಸ್ಗೆ ನಾನ್ ಕೊಡ್ತಿರೋ ಟ್ವಿಸ್ಟ್. ನಿನ್ ಕೈಲಾದ್ರೆ ಜೈ ಗಂಗಾ ಎಲ್ಲಿ ಹೋಗಿದಾರೋ ಕಂಡುಹಿಡಿ. ದಮ್ ಇದ್ರೆ ಅವ್ರ ಫಸ್ಟ್ ನೈಟ್ ನ ನಿಲ್ಸು. ನೀನ್ ಏನು ಅಂತ ನೀನು ಪ್ರೂವ್ ಮಾಡ್ಕೋ. ಆಲ್ ದಿ ಬೆಸ್ಟ್ ಮಾಮ್. ಜೈ ಗಂಗಾಗೆ 3 ರಾತ್ರಿನೂ ಆಗ್ಬೇಕು. ಆಮೇಲೆ ಆ ಗಂಗಾ ಸಾಯ್ಬೇಕು. ಜೈ ಜೊತೆಗೆ ನಾನು ಬದುಕ್ಬೇಕು. ಇದು ವಿಷಯ ಅಜ್ಜಿ. ನಾನು ನಿತ್ಯ ಇಬ್ರು ಸೇರಿ ತಿರುಪತಿಗೆ ಹೋಗಿ ಬರ್ತೀವಿ. ಸರಿಯಾಗಿ ಹೇಳ್ದೆ ಜೈ. ಅದೇನೋ ಇವತ್ ಫಸ್ಟ್ ನೈಟು, ನಾಳೆ ಸೆಕೆಂಡ್ ನೈಟು, ನಾಳೆ ಥರ್ಡ್ ನೈಟು ಅಂತ ದೊಡ್ಡ ಡ್ರಾಮಾನೇ ಮಾಡ್ತಿದ್ದೆ. ಈಗೇನೋ ಗುಡಿ ಗೋಪುರ ಅಂತಿದ್ಯಾ? ಪ್ರೇಮ ಯಾತ್ರೆ ಮಾಡ್ಬೇಕಾದ ಈ ವಯಸ್ಸಲ್ಲಿ ಈ ತೀರ್ಥಯಾತ್ರೆ ಯಾಕೋ? ಅವರು ಹೋಗ್ತಿರೋದು ಕೂಡ ಅದಕ್ಕೆ ಅಲ್ವಾ? ನಾಣಿ ಸಾರಿ.
ಅದಕ್ಕೆ ಅಂದ್ರೆ ಅಲ್ಲೇ ಶೋಭನೆ ಮಾಡ್ಕೊಳಕ್ ಹೋಗ್ತಿದ್ದೀರಾ ಏನು? ಅಲ್ಲ ಅತ್ತೆ, ಮೊದ್ಲು ದೈವ ದರ್ಶನ ಮಾಡಿದ್ರೆ ಪುಣ್ಯ ಸಿಕ್ಕಾಗತ್ತಲ್ಲ ಅಂತ. ಆದ್ರೆ ನೀನು ದೇವರನ್ನ ನಂಬಲ್ವಲ್ಲ ಜೈ? ಅಯ್ಯೋ ದೇವರೇ, ಸಿಕ್ಬಿದ್ನಲ್ಲ. ನಿತ್ಯ ನಂಬ್ತಾಳಲ್ಲ. ದೈವ ಕೃಪೆ ಇದ್ರೆ ಎಲ್ಲ ಆಗತ್ತೆ. ಗುಡಿಗೆ ಹೋಗೋದು ಒಳ್ಳೇದೇ ಜೈ. ಥ್ಯಾಂಕ್ಸ್ ಚಿಕ್ಕಮ್ಮ. ಹಾಗೇನೆ ನಾವಲ್ಲಿ 3 ದಿನ ಇರ್ತೀವಿ. 3 ದಿನ ಯಾಕೋ ಜೈ? 3 ರಾತ್ರಿನೂ ಕಳಿಬೇಕಲ್ಲ. ಈ 3 ರಾತ್ರಿ ಏನ್ ಜೈ? ಅದೇ ಮಾವ, 3 ರಾತ್ರಿ ದರ್ಶನ ಅಂತ ಹೇಳಿದ್ದು. ಒಂದ್ಸಲ ದರ್ಶನ ಮಾಡಿದ್ರೆ ಸಾಲ್ದ? 3 ರಾತ್ರಿ 3 ಹಗ್ಲು ನೋಡ್ಬೇಕಾ? ಎಷ್ಟ್ ನೋಡಿದ್ರು ಅಷ್ಟು ಪುಣ್ಯ ಸಿಗುತ್ತಲ್ವಾ ಅತ್ತೆ? ಏನೋ ಜೈ, ಬೇರೆ ಏನೇನೋ ಮಾತಾಡ್ತೀಯ. ಈಗ್ಲಾದ್ರೂ ನಿತ್ಯನ್ಗಾಗಿ ಜೈಗೆ ದೇವ್ರ ಮೇಲೆ ನಂಬಿಕೆ ಬಂದಿದೆ, ಅದೇ ಸಂತೋಷ. ಇವಳನ್ ಕೆಲ್ಸೋದಕ್ಕೆ ನಾನ್ ಬೇಕಾದ್ರೆ ಸಂತೋಷದಿಂದ ಸೋತ್ ಹೋಗ್ತೀನಿ ಡ್ಯಾಡ್. ಸರಿಯಾಗಿ ಹೇಳ್ದೆ ಜೈ. ನಮ್ಗೋಸ್ಕರ ಅಲ್ದೆ ನಮ್ಮೂರು ಅಂದ್ಕೊಂಡವ್ರಿಗೋಸ್ಕರ ಯೋಚನೆ ಮಾಡೋದ್ರಲ್ಲಿ ಸಂತೋಷ ಇದೆ. 3 ದಿನ ಅಲ್ದೇ ಇದ್ರೆ 10 ದಿನ ಇದ್ ಬನ್ನಿ. ಥ್ಯಾಂಕ್ ಯು ಅಜ್ಜಿ. ಇನ್ನೊಂದ್ ವಿಷಯ, ನಾವು ಫೋನ್ ಏನು ತಗೊಂಡ್ ಹೋಗಲ್ಲ. ಯಾಕೋ ಜೈ? ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಏಯ್ ನಾಣಿ, ಗುಡಿ ಒಳಗಡೆ ಮೊಬೈಲ್ ಫೋನ್ಸ್ ಅಲೋ ಇಲ್ಲ ಅಲ್ವಾ? ಕಾಟೇಜ್ ಅಲ್ಲಿ ಯೂಸ್ ಮಾಡಬಹುದಲ್ಲ. ಮತ್ತೆ ನಿನ್ನ ಹತ್ರ ಮಾತಾಡೋದು ಹೇಗೆ? ಈ 3 ದಿನ ಮಾತು ಇಲ್ಲ, ಮಾತಾಡೋದು ಇಲ್ಲ. ಓನ್ಲಿ ಭಕ್ತಿ. ಭಕ್ತಿನಾ ರಕ್ತಿನಾ? ಭಕ್ತಿ ಆದ್ಮೇಲೆ ರಕ್ತಿ, ಆಮೇಲೆ ಮುಕ್ತಿ. ಮುಕ್ತಿ ಆದ್ಮೇಲೆ ಏನಿಲ್ವಾ? ಇದೇ ಮಾವ, ವಿಮುಕ್ತಿ. ಅಯ್ಯೋ, ದೇವ್ರ ಕಣ್ಬಿಟ್ರೆ ಎಲ್ಲ ಒಳ್ಳೇದೇ ಆಗತ್ತೆ. ಇಬ್ರು ಸಂತೋಷವಾಗಿ ಹೋಗ್ ಬನ್ನಿ ಜೈ. ವಾಟ್ ನಿತ್ಯ ಡಾರ್ಲಿಂಗ್, ನಿಂಗ್ ಓಕೆ ಅಲ್ವಾ? ಮೇಡಮ್ಗೆ ಯಾಕೆ ಓಕೆ ಆಗಲ್ಲ ಸರ್? ಹೇಳಿದೆ ಅವರಲ್ವಾ? ಅನ್ಕೊಂಡಿದ್ದೆ. ನಾನ್ ಯಾವಾಗ ಹೇಳ್ದೆ? ಸೊ ಈ 3 ದಿನ ನಾವು ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ನೀವು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ದೇವಸ್ಥಾನದಿಂದ ಬಂದ ಮೇಲೆ ಏನೇನು ಹೇಳ್ಬೇಕು ಎಲ್ಲ ಹೇಳ್ತೀನಿ. ನಿತ್ಯ ಡಾರ್ಲಿಂಗ್, ಲಗೇಜ್ ಪ್ಯಾಕ್ ಮಾಡ್ಬೇಕು ಬಾ.